ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೆಳಗಡೆ ಹೈಪ್ ಅನ್ನುವಂಥ ಆಪ್ಷನ್ ಬರುತ್ತೆ. ನೀವು ಹೈಪ್ ಮಾಡುವಂತಹ ಈ ಸಣ್ಣ ಪ್ರಯತ್ನದಿಂದ ನಮಗೆ ಸಾಕಷ್ಟು ಪ್ರೋತ್ಸಾಹವನ್ನು, ಸಾಕಷ್ಟು ಮತ್ತಷ್ಟು ನಿಮಗೆ ಮಾಹಿತಿ ಕೊಡೋಕ್ಕೆ ಬೇಕಾಗಿರುವಂತಹ ಉತ್ಸಾಹವನ್ನು ಕೊಡುತ್ತೆ ಅಂತ ಹೇಳ್ತಾ, ಮುಖ್ಯವಾಗಿ ಈ ದಿನವೂ ನಾವು ಸಿಂಹರಾಶಿ ಜಾತಕರಿಗೆ ಈ ರಾಹುಗ್ರಸ್ತ ಸೂರ್ಯಗ್ರಹಣ 17ನೇ ತಾರೀಕು ಆಗಿರುವಂತಹ ಈ ರಾಹುಗ್ರಸ್ತ ಸೂರ್ಯಗ್ರಹಣ ಆಗಿರ್ಬೋದು, ಈ ಗ್ರಹಣದಂದು ನಿರ್ಮಾಣವಾಗಿರುವಂಥ ಒಂದು ಅಪರೂಪದ ಪಂಚಗ್ರಹ ಕೂಟ ನಿರ್ಮಾಣವಾಗಿರಬಹುದು. ದ್ವಾದಶ ರಾಶಿಗಳ ಮೇಲೆ ಯಾವ ವಿಷಯಗಳಲ್ಲಿ ಅನುಕೂಲತೆ ಇದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡಿದರೆ ಅದ್ಭುತವಾಗಿರುವಂತಹ ಕೆಲವೊಂದು ವಿಷಯಗಳು ನಿಮ್ಮ ಜೀವನದಲ್ಲಿ ಜಾತಕರಿಗೆ ಈ ದ್ವಾದಶ ರಾಶಿಗಳಲ್ಲಿ ನಡೆಯುತ್ತೆ ಅಂತ ಹೇಳ್ತಾ, ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಸಿಂಹರಾಶಿ ಸೂರ್ಯ ಅಧಿಪತಿಯಾಗಿರುವಂತಹ ಮಹತ್ವಾಕಾಂಕ್ಷೆಗಳಿರುವಂತಹ ಗಂಭೀರವಾಗಿರುವಂತಹ ಒಂದು ವರ್ಚಸ್ಸು, ಗಂಭೀರತೆ ತುಂಬಿರುವಂತಹ ಒಂದು ಗತ್ತು ಇರುವಂತಹ ನಮ್ಮ ಸಿಂಹರಾಶಿಯ ಜಾತಕರಿಗೆ ರಾಶಿಯಾಧಿಪತಿ ಸೂರ್ಯ ರಾಹುವಿನ ಜೊತೆ ರಾಹುಗ್ರಸ್ತನಾಗಿ ಈ ಸೂರ್ಯಗ್ರಹಣ ನಿರ್ಮಾಣವಾಗ್ತಾ ಇರೋ ಕಾರಣದಿಂದ ತನ್ನ ಸ್ವಂತ ರಾಶಿಯಾಗಿರುವಂತಹ ಸಿಂಹರಾಶಿಯ ಜಾತಕರಿಗೆ ಈ ರಾಹುಗ್ರಸ್ತ ಸೂರ್ಯಗ್ರಹಣ ಯಾವ ರೀತಿ ಅನುಕೂಲ ಫಲಗಳು ಕೊಡ್ತಾ ಇದೆ ಅಂತ ನೋಡುವುದಾದರೆ, ಒಟ್ಟಾಗಿ ಈ ಸಿಂಹರಾಶಿಯವರಿಗೆ ಈ ಸೂರ್ಯಗ್ರಹಣ ಅನ್ನೋದು ಒಳ್ಳೆಯದೇ. ಭಾರತ ದೇಶದಲ್ಲಿ ಇಲ್ವಲ್ಲ, ಅದೆಲ್ಲೋ ಈ ಆಫ್ರಿಕಾ, ಅಮೆರಿಕಾ, ಅರ್ಜೆಂಟೀನಾ, ಚೀಲಿ ಇತ್ಯಾದಿ ದೇಶಗಳಲ್ಲಿ ನಡೀತಾ ಇರುವಂಥದ್ದು ನಮಗೆ ಅನ್ವಯವಾಗುತ್ತಾ ಅಂದರೆ ಖಂಡಿತ ಆಗುತ್ತೆ. ಅಲ್ಲಿರುವಂತಹ ನಮ್ಮ ಕನ್ನಡ ಜನತೆಗೆ, ಅಲ್ಲಿರುವಂತಹ ಭಾರತೀಯರಿಗೆ ಮತ್ತು ಈ ದ್ವಾದಶ ರಾಶಿಗಳಲ್ಲಿ ಆಗಿರುವಂತಹ ವ್ಯಕ್ತಿಗಳಿಗೆ ಈಗ ದೀರ್ಘ ಸಂಚಾರ ಗ್ರಹಗಳ ಪ್ರಭಾವವಾಗಿರಬಹುದು. ಈಗ ಪಂಚಗ್ರಹ ಕೂಟ ಮುಖಾಂತರ ಆಲ್ರೆಡಿ ಕುಂಭರಾಶಿಯಲ್ಲಿರುವಂತಹ ವಾಯುತತ್ವ ರಾಶಿಯಲ್ಲಿರುವಂತಹ ಈ ಅಗ್ನತತ್ವ ಗ್ರಹ ಆಗಿರುವಂತಹ ರಾಹು ಇದ್ದಾರೆ. ರಾಹುವಿನ ಜೊತೆ ರವಿ, ಚಂದ್ರ ಮತ್ತು ಬುಧ, ಶುಕ್ರ ಯಾವ ರೀತಿ ಅನುಕೂಲ ಫಲಗಳನ್ನು ನೀಡ್ತಾ ಇದೆ ಅಂತ ನಾವು ಕೆಲವೊಂದು ವಿಷಯಗಳು ನೋಡುವಾಗ, ಮುಖ್ಯವಾಗಿ ಸಿಂಹರಾಶಿಯವರಿಗೆ ಈ ಸಂದರ್ಭದಲ್ಲಿ ರಾಶಿಯಲ್ಲೇ ಕೇತುಗ್ರಹವಿದೆ. ರಾಶಿಯಲ್ಲಿ ಅಂದರೆ ತನ್ನ ಸ್ವಂತ ರಾಶಿಯಲ್ಲಿ ಕೇತುಗ್ರಹ ಇದೆ. ಇನ್ನು ಕಳತ್ರ ಸ್ಥಾನವಾಗಿರುವಂತಹ, ದಾಂಪತ್ಯ ಸ್ಥಾನವಾಗಿರುವಂತಹ ಸಪ್ತಮ ಭಾವದಲ್ಲಿ ಪಂಚಗ್ರಹ ಕೂಟ ಸೂರ್ಯಗ್ರಹಣ ಅನ್ನೋದು ಆಗ್ತಾ ಇದೆ. ಸೊ ಇದು ಯಾವ ರೀತಿಯಲ್ಲಿ ಅನುಕೂಲತೆ ಇರುತ್ತೆ ಅಂದರೆ, ಸಪ್ತಮ ಸ್ಥಾನದಲ್ಲಿ ಈ ಗ್ರಹಣ ಉಂಟಾಗ್ತಾ ಇರೋ ಕಾರಣದಿಂದ, ಸಾಕಷ್ಟು ಗ್ರಹಗಳ ಆಗಮನ ಆಗ್ತಾ ಇರೋ ಕಾರಣದಿಂದ ನಿಮ್ಮ ಮಾತಿಗೆ ಬೆಲೆ. ಇನ್ನೇನು ಸಿಂಹದಂತ ಗರ್ಜನೆ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಅದ್ಭುತವಾಗಿ ಬಿಸ್ನೆಸ್ಸಲ್ಲಿ, ರಿಯಲ್ ಎಸ್ಟೇಟಲ್ಲಿ, ಪಾಲಿಟಿಕ್ಸಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ, ಇಲಾಖೆಯಲ್ಲಿ, ಪ್ರತಿಯೊಂದರಲ್ಲಿ ನಮ್ಮ ಸಿಂಹರಾಶಿಯವರು ತಮ್ಮ ಗತ್ತನ್ನು, ನಾಯಕತ್ವ ಲಕ್ಷಣಗಳನ್ನು ತೋರಿಸ್ತಾ ಇರ್ತಾರೆ. ಮತ್ತು ಅವರ ಪೂರ್ವ ವೈಭವ ಇಲ್ಲಿ ಸಮಾಜದಲ್ಲಿ ಒಳ್ಳೆಯ ಹೆಸರು, ಒಳ್ಳೆಯ ಗುರುತಿಸುವಿಕೆ ಇತ್ಯಾದಿ ಒಳ್ಳೆಯ ಐಡೆಂಟಿಟಿ, ಇವರ ಮಾತಿಗೆ ಮತ್ತೆ ಬೆಲೆ ಸಿಗುವುದಾಗಿರ್ಬೋದು. ಈ ರೀತಿ ವಿಷಯಗಳಿಂದ ತುಂಬ ಅನುಕೂಲವಾಗಿರುತ್ತೆ ಈ ಗ್ರಹಣ ಪ್ರಭಾವದಿಂದ. ಸಿಂಹರಾಶಿ ಜಾತಕರು ಏನಾದರೂ ವಿವಾಹ ಪ್ರಯತ್ನಗಳು ಮಾಡ್ತಾ ಇರುವಂತಹ ಜಾತಕರಿಗೆ ಅದ್ಭುತ ರೀತಿಯಲ್ಲಿ ವಿವಾಹವೂ ಕೂಡ ಕೂಡಿ ಬರೋದಕ್ಕೆ ಅನುಕೂಲವಾಗ್ತಾ ಇದೆ. ಆದ್ರೂ ಇದು ಗೋಚಾರದಿಂದ ನೋಡಿರುವಂತಹ ಫಲಗಳು, ಮತ್ತು ಆದ್ರೂ ನಮಗೆ ವಿವಾಹ ಯೋಗ ಕೂಡಿ ಬರ್ತಾ ಇಲ್ಲ ಅನ್ನುವುದಾದರೆ ನೀವು ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸಿಕೊಳ್ಳಿ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವಂತಹ ಗ್ರಹಗಳ ಸ್ಥಾನಮಾನ, ದಶೆ, ಅಂತರ್ದಶೆ, ಭುಕ್ತಿ, ಏನಾದರೂ ದೋಷಗಳಿದೆ ಇತ್ಯಾದಿ ಸರ್ವ ವಿಷಯಗಳು ಕೂಡ ನಿಮಗೆ ಅರಿವಾಗುತ್ತೆ. ಸೊ ಆದ್ದರಿಂದ ಈಗ ಸಿಂಹರಾಶಿಯವರಿಗೆ ಸಪ್ತಮ ಸ್ಥಾನಕ್ಕೆ ಅಧಿಕ ಗ್ರಹಗಳು ಬಂದಿರುವಂಥ ಸಂದರ್ಭಗಳಲ್ಲಿ, ಅದರಲ್ಲಿ ಕೂಡ ಮುಖ್ಯವಾಗಿ ಇಲ್ಲ ನಾವು ವಿದೇಶಿ ಸಂಬಂಧಗಳು ನೋಡ್ತಾ ಇದ್ದೇವೆ, ನಮ್ಮ ಮಗಳನ್ನ ವಿದೇಶದಲ್ಲಿ ವಾಸ ಇರಬೇಕು ಅಥವಾ ನಮ್ಮ ಮಗ ವಿದೇಶದಲ್ಲಿ ಸೆಟ್ಲ್ ಆಗಬೇಕು ಅಂತಿದ್ದಾರೆ ಅಂತ ವಿದೇಶಿ ಸಂಬಂಧಗಳು ವಿವಾಹ ಸಂಬಂಧಗಳು ನೋಡ್ತಾ ಇರುವಂತಹ ಈ ಸಿಂಹರಾಶಿ ಜಾತಕರಿಗೆ ಇದೊಂದು ಅದ್ಭುತ, ಅಪರೂಪ, ಅನುಕೂಲವಾಗಿರುವಂತಹ ಸಮಯ ಅಂತ ಹೇಳಬಹುದು. ಇನ್ನು ತುಂಬ ದಿನಗಳಿಂದ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂತಹ ನಿರುದ್ಯೋಗಿ ಯುವಕರಿಗೆ ಒಂದು ಒಳ್ಳೆಯ ಸಿಹಿ ಸುದ್ದಿಯನ್ನು ಕೇಳುವಂತಹ ಸಮಯ, ಒಂದು ಒಳ್ಳೆಯ ಅದ್ಭುತ ರೀತಿಯಲ್ಲಿ ಗುಡ್ ನ್ಯೂಸ್ ಕೇಳುವಂತಹ ಸಮಯ. ವ್ಯಾಪಾರ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ. ನಾವು ವ್ಯಾಪಾರ ಪಾರ್ಟ್ನರ್ಸ್ ಮಧ್ಯೆ ಅನುಕೂಲತೆ ಇರುತ್ತೆ. ಒಬ್ಬರ ಮೇಲೆ ಒಬ್ಬರಿಗಿರುವಂತಹ ವಿಶ್ವಾಸ ಇತ್ಯಾದಿ ವಿಷಯಗಳಿಂದ ಸಾಕಷ್ಟು ಲಾಭಗಳನ್ನು ಕಾಣುವುದಕ್ಕೆ ಚಾನ್ಸಸ್ ಇರುತ್ತೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ
ತುಂಬ ದಿನಗಳಿಂದ ನೀವು ಆರೈಕೆಗಳು ಅಥವಾ ಕೆಲವೊಂದು ಮನೆ ದೇವರಾಗಿರ್ಬೋದು ಅಥವಾ ಇಷ್ಟ ದೇವರಾಗಿರ್ಬೋದು, ಆ ದೇವಸ್ಥಾನಗಳಿಗೆ ಹೋಗಬೇಕು, ಪುಣ್ಯಕ್ಷೇತ್ರಗಳು ದರ್ಶನ ಮಾಡಬೇಕು ಅನ್ನುವಂತಹ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಅನುಕೂಲತೆ ಇರುತ್ತೆ. ಧನಾದಾಯವೂ ಕೂಡ ನೀವು ನಿರೀಕ್ಷೆ ಮಾಡಿರುವಂತಹ ರೀತಿಯಲ್ಲೇ ಇರುತ್ತೆ. ಈ ಬುಧ ಸಪ್ತಮಕ್ಕೆ ಬರುವಂತಹ ಕಾರಣದಿಂದ ತುಂಬ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ಕೊಳ್ತಿರ್ತೀರ. ತುಂಬ ಈ ಸಂದರ್ಭದಲ್ಲಿ ತುಂಬ ಜನ ಕೆಲವೊಂದು ನಿಮಗೆ ಡಿಸ್ಟ್ರಾಕ್ಷನ್ ಮಾಡ್ತಾ ಇರ್ತಾರೆ. ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ತಾ ಇರ್ತೀರ ಅಥವಾ ನಿಮ್ಗೆ ಕೊಟ್ಟಿರುವಂಥ ಟಾಸ್ಕ್ ಮಾಡ್ತಾ ಇರ್ತೀರ. ಬಟ್ ಭಾಳಷ್ಟು ಜನ ಮಧ್ಯದಲ್ಲಿ ಈಗ ಕೆಲವೊಂದು ಆಫೀಸುಗಳಲ್ಲಿ ನೋಡ್ತಾ ಇರ್ತೇವೆ. ಸೊ ಕೆಲವೊಂದು ಜನ ಸ್ಮಾರ್ಟಾಗಿ ಅವ್ರ ಕೆಲಸಗಳನ್ನೆಲ್ಲ ಬೇಗ ಮಾಡಿಕೊಂಡು ಅಂದರೆ ಇತರರು ಏನಾದರೂ ಕೆಲಸ ಮಾಡ್ತಾಯಿದ್ರೆ, ಬಾ ಹೋಗೋಣ, ಕಾಫಿಗೆ ಹೋಗೋಣ, ಹೊರಗಡೆ ಹೋಗೋಣ ಬಾ, ಅಥವಾ ಹೊರಗಡೆ ಕೂತ್ಕೊಳ್ಳೋ, ಈ ರೀತಿ ನಿಮಗೆ ನೀವು ಮಾಡುವಂತಹ ಕೆಲಸಕ್ಕೆ ಅಡ್ಡಿ ಹಾಕುವಂತಹ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ನಿಮಗೆ ಎದುರಾದರೂ ಕೂಡ ನೀವು ನಿಮ್ಮ ನೀಡುವಂತಹ ಕರ್ತವ್ಯಗಳನ್ನು ಈ ಬುಧನ ಅನುಗ್ರಹದಿಂದ ತುಂಬ ಎನರ್ಜೆಟಿಕ್ ಆಗಿ ತುಂಬ ಒಂದು 4 ಜನಕ್ಕೆ ಮಾದರಿಯಾಗುವ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ವೃತ್ತಿ ಉದ್ಯೋಗಗಳಲ್ಲಿ ಈ ಸಂದರ್ಭದಲ್ಲಿ ಇರುತ್ತೆ. ಇನ್ನು ಈ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ ಈ ಸೂರ್ಯಗ್ರಹಣ ಮುಖಾಂತರ. ಯಾವ ವಿಷಯದಲ್ಲಿ ಅಂತ ನಾವು ನೋಡುವುದಾದರೆ, ಮುಖ್ಯವಾಗಿ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಈಗ ನೋಡ್ತಾ ಇದ್ವಿ, ತುಂಬ ಜನ ಪ್ರೀತಿ ಪ್ರೇಮ ಲವ್ ಅಫೇರ್ಸ್ ಅಂತ ಹೇಳಿಬಿಟ್ಟು ಅದರಲ್ಲಿ ತುಂಬ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಒಬ್ರಿಗೊಬ್ಬರು ವಿಶ್ವಾಸದಿಂದ ಇರುವಂತಹ ಪ್ರೀತಿ ಪ್ರೇಮ ಸಂಬಂಧಗಳಿಗೂ ತುಂಬ ಕಮ್ಮಿ. ಬಟ್ ಇರುವಂತಹ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಕೂಡ ಈ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ, ಬ್ರೇಕಪ್ ಆಗುವಂಥ ಸಾಧ್ಯತೆ, ಅಥವಾ ನಿಮ್ಮ ಪ್ರಿಯಕರ ಅಥವಾ ಪ್ರಿಯತಮೆ ಈ ಸಂದರ್ಭದಲ್ಲಿ ಕೋಪಗೊಳ್ಳುವಂಥ ಸಂದರ್ಭಗಳು, ಅಥವಾ ನಿಮ್ಮ ನಂಬರ್ ಬ್ಲಾಕ್ ಮಾಡೋದು, ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಇದೇನೋ ಹಚ್ಚಿ ಬರ್ತಾ ಇಲ್ಲ, ನಿನ್ನ ದಾರಿ ನೀನು ನೋಡ್ಕೊ ಅನ್ನುವಂತಹ ಕೆಲವೊಂದು ಸಂದರ್ಭಗಳು ಏನಾಗುತ್ತೆ, ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿರುವಂತಹ ಜಾತಕರಿಗೆ ಮನಸ್ತಾಪ ಉಂಟು ಆಗುವಂತಹ ಚಾನ್ಸಸ್ ಇದೆ. ಆದ್ದರಿಂದ ಅದರಲ್ಲಿ ಸಿಂಹರಾಶಿಯವರೇ ನೋಡಿ, ಇವರೇ ಪ್ರೀತಿ ಪ್ರೇಮ ವ್ಯವಹಾರಗಳಂದ್ರೂ ಕೂಡ ಅದರಲ್ಲೂ ಕೂಡ ತಮ್ಮ ಈಗೋನ ಬಿಟ್ಕೊಡಲ್ಲ. ಪ್ರೀತಿ ಮಾಡಿರುವಂತಹ ವ್ಯಕ್ತಿ ಅವರೇ ಬಂದು ಆ್ಯಕ್ಚುಲಿ ಇವರಿಗೆ ಪ್ರೀತಿ ಪ್ರೇಮ ವ್ಯವಹಾರಗಳು ಆಗಬರೋಲ್ಲ. ಯಾಕೆಂದರೆ ಇವರಲ್ಲಿ ಈಗೋ ಫ್ಯಾಕ್ಟರ್ಸ್ ಜಾಸ್ತಿ ಇರುತ್ತೆ, ನಾನು ಅನ್ನುವಂಥ ಅಹಂ ಜಾಸ್ತಿ ಇರುತ್ತೆ. ಆಪೋಸಿಟ್ ಇರುವಂತಹ ವ್ಯಕ್ತಿಯೇ ಬಂದು ಇವರಿಗೆ ಅಪಾಲಜಿ ಕೇಳಬೇಕು. ಇವರಲ್ಲಿ ತಪ್ಪಿದ್ರೂ ಸಹ ಬೇರೆ ವ್ಯಕ್ತಿ ಬಂದು ಅಪೋಸಿಟ್ ಸಾರಿ ಕೇಳಿದ್ರೆ, ಅಪಾಲಜಿ ಕೇಳಿದ್ರೆ, ಕ್ಷಮೆ ಕೇಳಿದರೆ ಮಾತ್ರ ಇವರು ಇರುತ್ತೆ. ಬಟ್ ಇವರನ್ನು ಇನ್ನೊಂದು ವಿಷಯ, ಒಂದು ಸೊ ಮನಸ್ತಾಪಗಳಿಗೆ ಹೋಗದೆ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗೋದು ಉತ್ತಮ. ಇನ್ನು ದೊಡ್ಡ ಮಟ್ಟದಲ್ಲಿ ಇನ್ ಕೇಸ್ ಟ್ರಾನ್ಸಾಕ್ಷನ್ ಮಾಡುವಂಥ ಸಂದರ್ಭಗಳಲ್ಲಿ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡುವಂಥ ಸಂದರ್ಭಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅಥವಾ ಇಟ್ಸ್ ಅ ಬಿಗ್ ನಂಬರ್, ವೆನ್ ಎವರ್ ಯು ಆರ್ ಟ್ರಾನ್ಸ್ಫರಿಂಗ್ ಅಮೌಂಟ್ ಟು ಸಮ್ ಒನ್, ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನೋಡ್ಕೊಳ್ಳಿ, ಅಕೌಂಟ್ ನಂಬರ್ ಕರೆಕ್ಟ್ ಆಗಿದೆಯಾ, ಅಥವಾ ತಲುಪುವಂಥ ವ್ಯಕ್ತಿಗೆ ಕರೆಕ್ಟ್ ಆಗಿದೆಯಾ, ಇಂಟರ್ನೆಟ್ ಫೆಸಿಲಿಟಿ ಚೆನ್ನಾಗಿದೆಯಾ, ಈ ರೀತಿ ಪ್ರತಿಯೊಂದು ವಿಷಯದಲ್ಲಿ, ಟ್ರಾನ್ಸಾಕ್ಷನ್ಸ್ ವಿಷಯದಲ್ಲಾಗಿರ್ಬೋದು, ಹಣಕಾಸಿನ ವಿಷಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ತುಂಬ ಜನ ಈ ಸೈಬರ್ ಕ್ರೈಮ್ಸ್ ಅಂತ ಹೇಳಿಬಿಟ್ಟು ಕೆಲವೊಂದು ವಿಷಯಗಳಿಂದ ಲಿಂಕ್ಸನ್ನು ಕಳಿಸ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೇನೋ ಸರ್ಪ್ರೈಸ್ ಕಾದಿದೆ, ಏನು ಸರ್ಪ್ರೈಸ್ ಇಲ್ಲ, ಆ ಲಿಂಕ್ಗಳು ಬಂದಿರೋಂಥ ಲಿಂಕ್ಗಳು ಕ್ಲಿಕ್ ಮಾಡಿದ್ರೆ ದೊಡ್ಡ ಸರ್ಪ್ರೈಸ್, ನಿಮ್ಮ ಅಕೌಂಟ್ ಜೀರೋ ಆಗುತ್ತೆ. ಸೊ ಈ ರೀತಿ ಹಣಕಾಸಿನ ವ್ಯವಹಾರಗಳಲ್ಲಿ ನಿಮಗೆ ಗೊತ್ತಿಲ್ಲದೆ ಆಕಸ್ಮಿಕವಾಗಿ ನಷ್ಟ ಹೋಗುವಂತಹ ಸಾಧ್ಯತೆ ಇರೋದರಿಂದ ಸಿಂಹರಾಶಿಯವರು ಫಿನಾನ್ಷಿಯಲ್ ವಿಷಯಗಳಲ್ಲಿ, ಹಣಕಾಸಿನ ವಿಷಯಗಳಲ್ಲಿ, ಟ್ರಾನ್ಸಾಕ್ಷನ್ ವಿಷಯಗಳಲ್ಲಿ ತುಂಬ ಜಾಗರೂಕವಾಗಿರಬೇಕಾಗಿರುತ್ತದೆ. ಇನ್ನು ಸಪ್ತಮ ಸ್ಥಾನದಲ್ಲಿ ಆಲ್ರೆಡಿ ರಾಹು ಇದ್ದಾರೆ. ಆ ರಾಹುವಿನ ಜೊತೆ ಇತರ ಗ್ರಹಗಳಾಗಿರುವಂತಹ ಬುಧ, ಶುಕ್ರ ಮತ್ತು ಚಂದ್ರ, ರವಿ ಇತ್ಯಾದಿ ಗ್ರಹಗಳು ಕೂಡ ಆಗಮನ ಆಗ್ತಾ ಇರೋದರಿಂದ ವ್ಯಾಪಾರದ ವಿಷಯದಲ್ಲಿ, ವ್ಯಾಪಾರಗಳಲ್ಲಿರುವಂತಹ ಪಾಲುದಾರರು, ಪಾರ್ಟ್ನರ್ಸ್ ವಿಷಯದಲ್ಲಾಗಿರ್ಬೋದು, ಮುಖ್ಯವಾಗಿ ವೈವಾಹಿಕ ಜೀವನದಲ್ಲಿ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗಿರುತ್ತೆ. ಅವ್ರ ಹತ್ರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಅವರಿಗೆ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆಯಾ, ಮಾನಸಿಕ ಚಿಂತೆಗಳು ಕಾಡ್ತಾ ಇದೆಯಾ ಇತ್ಯಾದಿ ವಿಷಯಗಳ ಬಗ್ಗೆ ತಿಳ್ಕೊಬೇಕಾಗಿರುತ್ತೆ. ಇನ್ ಕೇಸ್ ವ್ಯಾಪಾರದಲ್ಲಿ ಹೆಂಗೋ ವ್ಯಾಪಾರ ನಡೀತಾ ಇದೆ ಅಂತ ಹೇಳಿಬಿಟ್ಟು ನಿಮ್ಮ ಸಿಬ್ಬಂದಿ ಅಥವಾ ನಿಮ್ಮ ಮ್ಯಾನೇಜರ್ಸ್ ಯಾರೋ ಅವ್ರ ಮೇಲೆ ಭಾರ ಎಲ್ಲ ಆಗಿಬಿಟ್ಟು, ಅವ್ರ ಮೇಲೆ ಜವಾಬ್ದಾರಿ ಆಗಿಬಿಟ್ಟು ಸ್ವಲ್ಪ ಅಲಕ್ಷ್ಯ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಮೋಸ ಹೋಗುವಂಥ ಚಾನ್ಸಸ್ ಇರುತ್ತೆ ಸಿಂಹರಾಶಿಯವರು. ಆದ್ದರಿಂದ ವ್ಯಾಪಾರ ವ್ಯವಹಾರಗಳನ್ನು ನೀವೇ ಖುದ್ದಾಗಿ ನಿಂತು ನೀವು ಕೆಲವೊಂದು ವ್ಯವಹಾರಗಳನ್ನು ಮಾಡಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ. ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಹುಷಾರು. ಕೆಲವೊಂದು ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಮಾತಿನ ವ್ಯತ್ಯಯಗಳು ಅಥವಾ ಕೆಲವೊಂದು ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಪ್ರಾಫಿಟ್ಸು ಲಾಸ್ ನೋಡುವಂಥ ಸಂದರ್ಭಗಳಲ್ಲಾಗಿರಬಹುದು.
ಈ ಸಂದರ್ಭದಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ವಿಶ್ವಾಸ ಅನ್ನೋದು ಇಂಪಾರ್ಟೆಂಟ್. ಅದೇ ವಿಶ್ವಾಸಕ್ಕೆ ತಕ್ಕಂತೆ ಲಾಭಗಳು ನಷ್ಟಗಳನ್ನು ಸರಿಯಾಗಿ ನೋಡ್ಕೋಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ. ಇನ್ನು ಅಂದರೆ ಒಟ್ಟಾಗಿ ತುಂಬ ಎಚ್ಚರಿಕೆಯಿಂದ ಒಂದೊಂದು ಹೆಜ್ಜೆ ಆಗಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ. ಅದು ಫ್ಯಾಮಿಲಿ ರಿಲೇಟೆಡ್ ವಿಷಯಗಳಲ್ಲಾಗಿರ್ಬೋದು, ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವಂತಹ ಹೂಡಿಕೆಗಳಿಗೆ ಸಂಬಂಧಪಟ್ಟಿರುವಂಥ ವಿಷಯಗಳಲ್ಲಾಗಿರ್ಬೋದು, ತುಂಬ ನೋಡಿಕೊಂಡು ಹೆಜ್ಜೆ ಆಗಬೇಕಾಗಿರುತ್ತೆ. ಇನ್ನು ಮುಖ್ಯವಾಗಿ ಈ ಸಂದರ್ಭದಲ್ಲಿ ವೃತ್ತಿ ಉದ್ಯೋಗಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಕೆಲಸದ ಒತ್ತಡ ಅಧಿಕವಾಗಿರುತ್ತೆ. ಅಧಿಕಾರಿಗಳು ಎಷ್ಟೇ ಕೆಲಸ ಮಾಡಿದ್ರೂ ಕೂಡ, ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರೂ ಕೂಡ ನಿಮ್ಮ ಮೇಲಧಿಕಾರಿಗಳು ಅಥವಾ ಸಂಸ್ಥೆ ನಿಮ್ಮ ಕೆಲಸವನ್ನು, ನಿಮ್ಮ ಪ್ರತಿಭೆಯನ್ನು ಗುರುತಿಸೋದ್ರಲ್ಲಿ ಸ್ವಲ್ಪ ಡಿಲೇ ಮಾಡ್ತಾರೆ, ಅಥವಾ ನೋಡ್ದಂಗೆ, ಅಥವಾ ಒಂದು ಸ್ಮಾಲ್ ಅಪ್ರಿಷಿಯೇಷನ್. ಈ ಸಿಂಹರಾಶಿಯಲ್ಲಿ ಇರೋದೇ ಅದು, ಮೋಟಿವೇಶನ್ ಇರಬೇಕು, ಅದು ಅಪ್ರಿಷಿಯೇಷನ್ ಇರಬೇಕು. ಹೊಗಳಿದ್ರೆ ಇನ್ನೂ ದುಪ್ಪಟ್ಟು ಕಷ್ಟಪಡ್ತಾರೆ. ಹೊಗಳಿಕೆ ಅನ್ನೋದು ತುಂಬ ಇಷ್ಟ. ಸೊ ಆಗಿರೋದ್ರಿಂದ ಆ ಮೋಟಿವೇಶನ್ ಕೊರತೆ ಅನ್ನೋದು ಈ ಮಾಸದಲ್ಲಿ, ಈ ಗ್ರಹಣದ ನಂತರ ನೀವು ಕಾಣಬಹುದು. ಅದರಲ್ಲಿ ಕೂಡ ಅಷ್ಟಮ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ನೆಕ್ಸ್ಟ್ ಮಾರ್ಚ್ 14ರಿಂದ ಈಗ ಸಪ್ತಮದಲ್ಲಿರುವಂತಹ ರವಿ, ಅಷ್ಟಮಕ್ಕೆ ರವಿ ಕೂಡ ಹೋಗ್ತಾ ಇದ್ದಾರೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಅತಿ ವೇಗ ಬೇಡ. ವಾಹನದಲ್ಲಿ ಚಲಾಯಿಸುವಾಗ ಹೆಲ್ಮೆಟ್ ಧಾರಣೆ, ಫೋನಲ್ಲಿ ಮಾತಾಡ್ತಾ ಮೆಸೇಜ್ಗಳಿಗೆ ರಿಪ್ಲೈ ಮಾಡ್ತಾ ಫೋನಲ್ಲಿ ಟ್ರಾವೆಲ್ ಮಾಡೋದು, ಡ್ರೈವಿಂಗ್ ಮಾಡೋದು, ರೈಡಿಂಗ್ ಮಾಡೋದು ಇತ್ಯಾದಿ ವಿಷಯಗಳಿಗೆ ದೂರ ಇರಿ. ಮತ್ತು ಮುಖ್ಯವಾಗಿ ಓವರ್ಟೇಕ್ ಮಾಡೋಣ, ಫಾಸ್ಟಾಗಿ ಹೋಗೋಣ, ಈ ರೀತಿ ವಿಷಯಗಳನ್ನು ಸ್ವಲ್ಪ ಈ ಬರುವಂತಹ 2 ತಿಂಗಳು ತುಂಬ ವಾಹನ ಅಪಘಾತಗಳ ಬಗ್ಗೆ ಜಾಗರೂಕರಾಗಿರಬೇಕಾಗಿರುತ್ತೆ ಸಿಂಹರಾಶಿಯವರು. ಇನ್ನು ಈ ಕೆಲವೊಂದು ಸಂದರ್ಭಗಳಲ್ಲಿ ಸಾಲಗಳು ಮಾಡುವಂಥ ಅವಶ್ಯಕತೆ, ಕೆಲವೊಂದು ಅನಾವಶ್ಯಕ ವೆಚ್ಚಗಳು ಅಧಿಕವಾಗಿ ಸಾಲಗಳು ಮಾಡುವಂತಹ ಪರಿಸ್ಥಿತಿ ಬರುತ್ತೆ. ಆದ್ದರಿಂದ ಹೂಡಿಕೆ ಉಳಿತಾಯಗಳ ಬಗ್ಗೆ ಗಮನದಲ್ಲಿಟ್ಕೋಬೇಕಾಗಿರುತ್ತೆ. ಇನ್ನು ಈ ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ನೋಡಿದ್ರೆ ರವಿ ಸಪ್ತಮ ಸ್ಥಾನಕ್ಕೆ ಬಂದರೆ ಏನಾಗುತ್ತೆ? ಈಗ ಸಪ್ತಮ ಸ್ಥಾನಕ್ಕೆ 17ನೇ ತಾರೀಕಿಂದ ಸಪ್ತಮ ಸ್ಥಾನಕ್ಕೆ ರವಿ ಬಂದಿರೋದ್ರಿಂದ, ರಾಷ್ಟ್ರಾಧಿಪತಿ ಬಂದಿರೋದ್ರಿಂದ ತುಂಬ ನಂಬಿಕೆಯಿಂದ, ಅಥವಾ ನಿಮ್ಮ ಕೆಲವೊಂದು ಕೈಗಾರಿಕೆ ಕೆಲವೊಂದು ಇಂಡಸ್ಟ್ರೀಸ್ ಆಗಿರ್ಬೋದು, ಕೆಲವೊಂದು ಸ್ವಯಂ ಉದ್ಯೋಗಗಳಾಗಿರ್ಬೋದು, ಕೆಲವೊಂದು ಜನರನ್ನು, ಸಿಬ್ಬಂದಿಯನ್ನು ಇಟ್ಕೊಂಡು ಕೆಲಸ ಮಾಡ್ಕೊಂಡಿರ್ತಾರೆ. ಬಟ್ ಈ ಸಂದರ್ಭದಲ್ಲಿ ಏನಾಗುತ್ತೆ, ಅವರು ಮತ್ತೊಂದು ಒಳ್ಳೆಯ ಆಫರ್ ಬಂದಿದೆ ಅಂತನೋ, ಅಥವಾ ಮತ್ತೊಂದು ರೀಸನ್ ಏನೋ ಮನಸ್ಸಲ್ಲಿ ಇಟ್ಕೊಂಡು ಸಡನ್ನಾಗಿ ಹೆವಿ ಆರ್ಡರ್ಸ್ ಬಂದಾಗ ಕಂಪಲ್ಸರಿ ಕೊಡಲೇಬೇಕು ಅನ್ನೋ ಸಂದರ್ಭದಲ್ಲಿ ಒಂದು ಮಾತು ಹೇಳದೆ ಸಡನ್ನಾಗಿ ಕೆಲಸ ಬಿಟ್ಬಿಡ್ತಾರೆ. ಸೊ ಆಗಿರೋದ್ರಿಂದ ಪರವಾಗಿಲ್ಲ, ಬ್ಯಾಕಪ್ ಮ್ಯಾನ್ ಪವರ್ನ ಇಟ್ಕೊಳ್ಳೋದು ಉತ್ತಮ. ಒಬ್ಬರ ಮೇಲೆ ಅಥವಾ ಇಬ್ಬರ ಮೇಲೆ ಡಿಪೆಂಡ್ ಆದರೆ, ಇನ್ ಕೇಸ್ ಸಡನ್ನಾಗಿ ಅವ್ರಿಗೆ ಬಿಟ್ಬಿಟ್ರೆ, ಸೊ ಅಟ್ ದ ಎಂಡ್ ಏನಾಗುತ್ತೆ, ನೀವು ಕಮಿಟ್ಮೆಂಟ್ಗಳನ್ನ ಮೀಟ್ ಮಾಡೋದಾಗಿರ್ಬೋದು, ಡೆಡ್ಲೈನ್ನ ಮೀಟ್ ಮಾಡೋದು ತುಂಬ ಕಷ್ಟ ಆಗಿರೋದ್ರಿಂದ ಸ್ವಲ್ಪ ಬ್ಯಾಕಪ್ ಪ್ಲ್ಯಾನ್ ಅನ್ನೋದು ಇಟ್ಕೊಳ್ಳೋದು ಉತ್ತಮ. ಇನ್ನು ಮುಖ್ಯವಾಗಿ ಈ ಪರ್ಟಿಕ್ಯುಲರ್ ಆಗಿ ಬುಧನ ಪುರುಷರಿಂದ ಸ್ತ್ರೀಯರಿಗೆ, ಸ್ತ್ರೀಯರಿಂದ ಪುರುಷರಿಗೆ ಕೆಲವೊಂದು ವಿಷಯಗಳಲ್ಲಿ ಮಾತಿನ ಬರದಲ್ಲಿ ದ್ವಂದ್ವಾರ್ಥಗಳು, ಮಾತಿನ ಬರದಲ್ಲಿ ಒಬ್ಬರ ಮನಸ್ಸನ್ನು ಒಬ್ಬರು ನೋಯಿಸಬೇಕು ಅಂತ ಪ್ರಯತ್ನ ಮಾಡೋದು, ಈ ರೀತಿ ಕೆಲವೊಂದು ವಿಷಯಗಳು ಬರ್ತಾ ಇರುತ್ತೆ. ಸೊ ದಯವಿಟ್ಟು ಆ ರೀತಿ ವಾದ ವಿವಾದಗಳಿಗೆ ಮಾತಿನ ಬಗ್ಗೆ ಗಮನ ಇರಲಿ ಅಂತ ಹೇಳ್ತಾ, ಇನ್ನು ಕುಜ 23ನೇ ತಾರೀಕುವರೆಗೂ ಕೂಡ ತೃತೀಯ ಸ್ಥಾನದಲ್ಲಿ ಇರ್ತಾರೆ. ಧೈರ್ಯ ವಿಕ್ರಮ ಸ್ಥಾನ, ಪರಾಕ್ರಮ ಸ್ಥಾನ ತೃತೀಯದಲ್ಲಿರ್ತಾರೆ. ಸೊ ಆದಮೇಲೆ ಇವರು ಕೂಡ ಸಪ್ತಮ ಸ್ಥಾನಕ್ಕೆ ಬರೋದರಿಂದ ಈ ಕುಜನು ಅದ್ಭುತವಾಗಿ ಸಿಂಹರಾಶಿಯವರಿಗೆ ಯೋಗಕಾರಕರಾಗಿರ್ತಾರೆ. ಮತ್ತಷ್ಟು ಉತ್ಸಾಹದಿಂದ ಮತ್ತಷ್ಟು ಸಕ್ಸಸ್ನ ಕಾಣಬೇಕು ಅನ್ನುವಂತಹ ಒಂದು ಹಠ, ಛಲ, ಇವರಲ್ಲಿ ಇರುವಂಥ ವಿಲ್ ಪವರ್ ಯಾವ ರಾಶಿಗೂ ಇರೋಲ್ಲ. ಸೊ ಅಷ್ಟೊಂದು ಧೈರ್ಯ, ಮನಸ್ಥೈರ್ಯ, ಆತ್ಮವಿಶ್ವಾಸವನ್ನು ಹೊಂದಿರುವಂತಹ ಜಾತಕರು ಸಿಂಹರಾಶಿಯವರಾಗಿರ್ತಾರೆ. ಸೊ ಕುಜನ ಮುಖಾಂತರ ನಿಮಗೆ ಅದೇನಿದೆಯೋ ಅದೆಲ್ಲವೂ ಕೂಡ ದುಪ್ಪಟ್ಟಾಗುತ್ತೆ. ಉತ್ಸಾಹ, ಅನುಕೂಲ, ಪ್ರತಿಯೊಂದು ಕಾರ್ಯದಲ್ಲಿ ವಿಜಯ ಮತ್ತು ಕೀರ್ತಿ, ನಿಮ್ಮ ಹೆಸರಿಗೆ ಮನ್ನಣೆ ಇತ್ಯಾದಿ ವಿಷಯಗಳ ಅನುಕೂಲವಾಗಿರುತ್ತೆ. ಇನ್ನು ಶುಕ್ರ ಈ ವಿಲಾಸಿತ ಜೀವನಕ್ಕೆ, ಒಂದು ವಿಲಾಸಿತ ಸ್ತ್ರೀ ಸೌಖ್ಯಕ್ಕೆ ಅಥವಾ ವಿಲಾಸಿತ ಆಭರಣಗಳಿಗೆ ಕಾರಕತ್ವ ವಹಿಸ್ತಾ ಇರುವಂತಹ ಶುಕ್ರ ಸಪ್ತಮಕ್ಕೆ ಬರುವುದರಿಂದ ಈ ಕೆಲವೊಂದು ಸ್ತ್ರೀ ಪುರುಷ ಅಥವಾ ವಿರುದ್ಧ ಲಿಂಗದ ಜೊತೆ ಸ್ವಲ್ಪ ಮನಸ್ತಾಪಗಳು, ಅಭಿಪ್ರಾಯ ಭೇದಗಳು ಬರುವಂತಹ ಚಾನ್ಸಸ್ ಇರೋದರಿಂದ ಈ ಸಂದರ್ಭದಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ವೈವಾಹಿಕ ಜೀವನದಲ್ಲಾಗಿರ್ಬೋದು, ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಾಗಿರ್ಬೋದು, ನಂಬಿಕೆ, ವಿಶ್ವಾಸ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಈ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ಕೆಲವೊಂದು ಪರಿಹಾರಗಳಿದೆ. ಏನಪ್ಪ ಅಂದರೆ ದಕ್ಷಿಣಾಮೂರ್ತಿ
ದರ್ಶನ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ದತ್ತಾತ್ರೇಯ ಶ್ರೀ ಗುರುರಾಯರ ಆಶೀರ್ವಾದವನ್ನು ಪಡೆಯೋದಾಗಿರ್ಬೋದು, ಈ ಗುರುವಾರಗಳಂದು ಯೆಲ್ಲೋ ಕಲರ್ ಡ್ರೆಸ್ ವೇರ್ ಮಾಡೋದಾಗಿರ್ಬೋದು, ಯೆಲ್ಲೋ ಕಲರ್ ಸ್ವೀಟ್ಸ್ನ ಈ ಅನಾಥ ಮಕ್ಕಳಿಗೆ ಅಥವಾ ಬಡವರಿಗೆ ದಾನವಾಗಿ ಹಂಚುವುದರಿಂದ ಗುರುಬಲ ಅನ್ನೋದು ಅದ್ಭುತವಾಗಿರುತ್ತೆ. ಇನ್ನೊಂದು, ತುಂಬ ಜನ ಕೆಲವೊಂದು ವಿಷಯಗಳಿಂದ ನಿಮ್ಮ ಕುಲದೇವತೆ, ನಿಮ್ಮ ಮನೆ ದೇವರು ಇತ್ಯಾದಿ ವಿಷಯಗಳನ್ನು ಮರ್ತೇ ಹೋಗಿಬಿಟ್ಟಿರ್ತೀರ. ಬಟ್ ಅಟ್ಲೀಸ್ಟ್ ವರ್ಷಕ್ಕೊಂದು ಸಾರಿ ಆದ್ರೂ ಕೂಡ ನಿಮ್ಮ ಮನೆ ದೇವ್ರನ್ನ ನಡ್ಕೋಬೇಕಾಗಿರುತ್ತೆ, ನಿಮ್ಮ ಕುಲದೇವತೆಯನ್ನು ನಡ್ಕೋಬೇಕಾಗಿರುತ್ತೆ. ಸೊ ಆದ್ದರಿಂದ ನಿಮ್ಮ ವಂಶವು, ನಿಮ್ಮ ಅಭಿವೃದ್ಧಿಯು ಎಲ್ಲವೂ ಕೂಡ ನಿಮ್ಮ ಕುಲದೇವತೆ ನಿಮಗೆ ಅನುಗ್ರಹ ನೀಡ್ತಾ ಇರುತ್ತೆ. ಆದ್ದರಿಂದ ಮನೆ ದೇವರ ಅಥವಾ ಕುಲದೇವರ ದೇವಸ್ಥಾನಗಳಿಗೆ ಹೋಗಿ ಈ ಸಂದರ್ಭದಲ್ಲಿ ಮತ್ತಷ್ಟು ಶುಭ ಫಲಗಳು ನಿಮ್ಮ ಜೀವನದಲ್ಲಿ ನಡೆಯಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.